ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. ರಜೆ ಇದೆ, ವರ್ಷಾಂತ್ಯ ಇದು, ವಾರಾಂತ್ಯ ಕೂಡ ಇತ್ತು. ಹಾಗಾಗಿ ಕ್ರಿಸ್ಮಸ್ ಹಬ್ಬ ಒಂದು ಕಡೆ, ಎಲ್ಲ ಕಾರಣಗಳಿಂದಾಗಿ ಸಾಲು ಸಾಲು ರಜೆ. ಹೋಗ್ಬರೋಣ ಮೈಸೂರಿಗೆ, ಸಾಂಸ್ಕೃತಿಕ ನಗರಿ, ಸಾಂಸ್ಕೃತಿಕ ರಾಜಧಾನಿ ಅಂತ ಕೂಡ ಕರೀತಾರೆ ಅದನ್ನು. ಹೇಗಿರುತ್ತೆ ಮೈಸೂರು? ಅರಮನೆ ನೋಡೋಣ, ಚರ್ಚ್ಗಳು ನೋಡೋಣ, ಅಲ್ಲಿ ಝೂ ನೋಡೋಣ, KRS ನೋಡೋಣ, ಈ ರೀತಿ ಪ್ರತಿ ಒಂದು ಎಲ್ಲ ಕಾರಣಗಳಿಟ್ಕೊಂಡು ಅನೇಕರು ಆ ಕಡೆಗೆ ಸಾಗ್ತಾ ಇದ್ದಾರೆ. ಮೈಸೂರು ವೀಕ್ಷಣೆಗೆ ದಾಖಲೆ ಪ್ರಮಾಣದ ಪ್ರವಾಸಿಗರು ಬರ್ತಾ ಇದ್ದಾರೆ. ಮೈಸೂರಿನ ಪ್ರವಾಸಿ ತಾಣಗಳು ಪ್ರವಾಸಿಗರಿಂದ ಭರ್ತಿಯಾಗಿವೆ. ಮಾಗಿ ಉತ್ಸವದಲ್ಲಿ ಫಲಪುಷ್ಪ ಪ್ರದರ್ಶನ ಇರುತ್ತೆ. 35 ವಿಧದ 4 ಲಕ್ಷ ಹೂಗಳಿಂದ ಕಲಾಕೃತಿ ಇಲ್ಲಿ ಅರಳಿವೆ. ಕೋವಿಡ್ ನಡುವೆ ಕೂಡ ಫಲಪುಷ್ಪ ಪ್ರದರ್ಶನಕ್ಕೆ ಜನಸಾಗರ ಹರಿದು ಬರ್ತಾ ಇದೆ. ಇದ್ರ ಬಗ್ಗೆ ಪ್ರತಿನಿಧಿ ಪುನೀತ್ ಒಂದು ವಾಕ್ಥ್ರೂ ಮಾಡಿದ್ದಾರೆ, ನೋಡಿ. ನಗರಿ ಮೈಸೂರಿನಲ್ಲಿ ಕ್ರಿಸ್ಮಸ್ ಸಂಭ್ರಮದ ಜೊತೆಗೆ ಮೈಸೂರಿನ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ಮಾಗಿ ಉತ್ಸವ ಅದ್ದೂರಿಯಾಗಿ ಜರುಗ್ತಾ ಇದೆ. ಹೀಗಾಗಿ ದೇಶ ವಿದೇಶಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕ್ರಿಸ್ಮಸ್ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ವೀಕೆಂಡ್ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಮೈಸೂರಿನ ಪ್ರವಾಸಿ ತಾಣಗಳೆಲ್ಲವೂ ಕೂಡ ಭರ್ತಿಯಾಗಿದ್ದಾವೆ. ಮುಖ್ಯವಾಗಿ ನಾವು ಗಮನಿಸಬಹುದು, ಹೊರ ರಾಜ್ಯಗಳಿರಬಹುದು, ಹೊರ ಜಿಲ್ಲೆಗಳಿರಬಹುದು, ಹೊರ ದೇಶಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ವರ್ಷಾಂತ್ಯದಲ್ಲಿ ಮೈಸೂರಿಗೆ ಲಕ್ಷಾಂತರ ಪ್ರವಾಸಿಗರು ಲಗ್ಗೆ ಇಡ್ತಾರೆ. ಈ ಒಂದು ಬರುವಂತಹ ಪ್ರವಾಸಿಗರಿಗಾಗಿಯೇ ಈ ಒಂದು ಡಿಸೆಂಬರ್ ತಿಂಗಳ ಅಂತ್ಯದಲ್ಲಿ ಹೊಸ ವರ್ಷ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಮಾಗಿ ಉತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ಪ್ರವಾಸೋದ್ಯಮ ಇಲಾಖೆ ಜೊತೆಗೆ ಅರಮನೆ ಮಂಡಳಿ ವತಿಯಿಂದ ಆಚರಿಸುವಂತಹ ಈ ಒಂದು ಮಾಗಿ ಉತ್ಸವದಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇರತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಇಲ್ಲಿ 35 ವಿಧದ 4 ಲಕ್ಷಕ್ಕೂ ಹೆಚ್ಚಿನ ಹೂಗಳನ್ನು ಬಳಕೆ ಮಾಡಿರ್ತಕ್ಕಂಥ ಹಲವು ಕಲಾಕೃತಿಗಳಿರ್ತಕ್ಕಂಥದ್ದು. ಆ ಒಂದು ಕಲಾಕೃತಿಗಳಲ್ಲಿ ಬಹಳ ಪ್ರಮುಖವಾದಂತಹ ಕಲಾಕೃತಿ ಅಂತ ಹೇಳಿದ್ರೆ, ಇತ್ತೀಚೆಗೆ ಕಾಡಾನೆ ಮೃತಪಟ್ಟಂತಹ, ಅಂದ್ರೆ ಚಿನ್ನದ ಅಂಬಾರಿಯನ್ನ ಸುಮಾರು 8 ಬಾರಿ ಹೊತ್ತಿದ್ದಂತಹ ಅರ್ಜುನ ಆನೆಯ ಒಂದು ಹೂವಿನ ಕಲಾಕೃತಿಯನ್ನ ನಾವು ಕಾಣಬಹುದು. ಹೂವಿನ ಕಲಾಕೃತಿಯಲ್ಲಿ ಅರ್ಜುನ ಆನೆಯನ್ನ ಇಲ್ಲಿ ಮೂಡಿ ಬರೆಸಲಾಗಿದೆ. ಇದು ಸಾಕಷ್ಟು ಆಕರ್ಷಣೆಯಾಗಿ ಈ ಒಂದು ಮಾಗಿ ಉತ್ಸವದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಮೈಸೂರಿನ ಅಂಬಾವಿಲಾಸ ಅರಮನೆಯ ಬಲಭಾಗದಲ್ಲಿ ಇರತಕ್ಕಂಥ ಈ ಒಂದು ಉದ್ಯಾನವನದಲ್ಲಿ ಮಾಗಿ ಉತ್ಸವವನ್ನ ಮಾಡಲಾಗ್ತಾ ಇದೆ. ಇದರಲ್ಲಿ ಫಲಪುಷ್ಪ ಪ್ರದರ್ಶನಗಳೆಲ್ಲವೂ ಕೂಡ ಇರತಕ್ಕಂಥದ್ದು ನಾವು ಕಾಣಬಹುದು. ಮುಖ್ಯವಾಗಿ ಬಟರ್ಫ್ಲೈಗಳಿರ್ಬೋದು, ಜೊತೆಗೆ ಕ್ರಿಸ್ಮಸ್ ಟ್ರೀ. ಇವತ್ತು ಏನು ಕ್ರಿಸ್ಮಸ್ ಸಂಭ್ರಮ ಇದೆ, ಈ ಒಂದು ಕ್ರಿಸ್ಮಸ್ ಸಂದರ್ಭ ಇರತಕ್ಕಂಥ ಸಂದರ್ಭದಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡತಕ್ಕಂಥವರೆಲ್ಲರೂ ಕೂಡ ಇಲ್ಲಿ ಭಾಗಿಯಾಗ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕ್ರಿಸ್ಮಸ್ ಟ್ರೀ ಅನ್ನು ಕೂಡ ಇಲ್ಲಿ ಮಾಡಲಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಜೊತೆಗೆ ಗೊಂಬೆಗಳ ಪ್ರದರ್ಶನ ಇರಬಹುದು. ಇನ್ನು ಪ್ರಮುಖವಾಗಿ ಮೈಸೂರು ಅಂದ ತಕ್ಷಣ ಅಲ್ಲಿ ರಾಜರ ಊರು ಅಂತಾನೂ ಕೂಡ ಕರೀಲಾಗುತ್ತೆ. ಹೀಗಾಗಿ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇರಬಹುದು, ಜೊತೆಗೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಇರಬಹುದು. ಹೀಗೆ ರಾಜ ಮನೆತನದವರನ್ನು ಕೂಡ ಇಲ್ಲಿ ಆ ಒಂದು ಕಲಾಕೃತಿಗಳನ್ನ ಇಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಈಗ ಸೋಮನಾಥಪುರದ ಚನ್ನಕೇಶವ ದೇವಾಲಯ ಏನಿದೆ, ಈ ಒಂದು ದೇವಾಲಯವನ್ನು ಕೂಡ ಹೂಗಳಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಇದು ಪ್ರಮುಖವಾಗಿ ಮಾಗಿ ಉತ್ಸವದಲ್ಲಿ ಈ ಒಂದು ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಪ್ರವಾಸಿಗರನ್ನ ಹೆಚ್ಚಿನದಾಗಿ ಸೆಳೆತಾ ಇರತಕ್ಕಂಥ ಒಂದು ಹೂವಿನ ಕಲಾಕೃತಿ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಎಡಭಾಗದಲ್ಲೂ ಕೂಡ ನಾವು ಕಾಣಬಹುದು ಹಂಪಿಯಲ್ಲಿರ್ತಕ್ಕಂಥ ರಥ ಇರ್ಬೋದು, ಜೊತೆಗೆ ಅಲ್ಲಿ ಇರತಕ್ಕಂಥ ಮಹಾವಿಷ್ಣುವಿನ ಒಂದು ವಿಗ್ರಹ ಇರ್ಬೋದು. ಇವೆಲ್ಲವೂ ಕೂಡ ಹೂನಲ್ಲಿ ಈ ಬಾರಿ ಅರಳಿರ್ತಕ್ಕಂಥದ್ದು. ಹೀಗಾಗಿ ಅರಮನೆಯ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ಇರತಕ್ಕಂಥದ್ದು. ಈ ಒಂದು ಡಿಸೆಂಬರ್ 25ನೇ ತಾರೀಕಿನಿಂದ, ಅಂದ್ರೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಬರುವಂತಹ ಪ್ರವಾಸಿಗರೆಲ್ಲರೂ ಕೂಡ ಹೊಸ ವರ್ಷಾಚರಣೆಯನ್ನು ಕೂಡ ಸಾಂಸ್ಕೃತಿಕ ನಗರಿಯಲ್ಲೇ ಮಾಡ್ತಾರೆ. ಹೀಗಾಗಿಯೇ ಈ ಒಂದು ಅಂದ್ರೆ ಮೊನ್ನೆ ಏನು 22ರಿಂದ ಆರಂಭವಾಗಿರುವಂತಹ ಈ ಒಂದು ಮಾಗಿ ಉತ್ಸವ ಜನವರಿ 1ನೇ ತಾರೀಕಿನವರೆಗೆ ಇರುತ್ತೆ. ಜೊತೆಗೆ ಇದೇ ಅರಮನೆಯ ಆವರಣದಲ್ಲಿ ಹೊಸ ವರ್ಷಾಚರಣೆಯನ್ನು ಕೂಡ ವಿದ್ಯುತ್ ದೀಪಾಲಂಕಾರದೊಂದಿಗೆ ಇಲ್ಲಿ ಮಾಡಲಾಗುತ್ತೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಇದು ಅರಮನೆಯ ಆವರಣ ಮಾತ್ರವಲ್ಲ, ಚಾಮುಂಡಿ ಬೆಟ್ಟ ಇರಬಹುದು, ಜೊತೆಗೆ ಪಕ್ಕದ ನಂಜನಗೂಡು ಇರಬಹುದು, ಜೊತೆಗೆ ಇಲ್ಲೇ ಸಮೀಪ ಇರತಕ್ಕಂಥ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಮ್ ಇರಬಹುದು. ಇವೆಲ್ಲವೂ ಕೂಡ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇರತಕ್ಕಂಥದ್ದು. ಹೀಗಾಗಿ ಒಂದು ರೀತಿ ಇದು ಮೈಸೂರಿನ ಪ್ರವಾಸೋದ್ಯಮಕ್ಕೆ ಹೆಚ್ಚಿನದಾಗಿ ಲಾಭದಾಯಕವಾಗುವಂತಹ ಒಂದು ಸಂದರ್ಭ ಅಂತಾನೂ ಕೂಡ ಹೇಳ್ಬೋದು. ಜೊತೆಗೆ ವರ್ಷಾಂತ್ಯದಲ್ಲಿ ಸಾಲು ಸಾಲು ರಜೆ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಮೈಸೂರಿಗೆ ಆಗಮಿಸ್ತಾ ಇರುವಂತಹ ಪ್ರವಾಸಿಗರ ಸಂಖ್ಯೆಯನ್ನು ಕೂಡ ನಾವು ಗಮನಿಸಬಹುದು. ಇಡೀ ಮೈಸೂರಿನಲ್ಲಿರ್ತಕ್ಕಂಥ ಎಲ್ಲ ಪ್ರವಾಸಿ ತಾಣಗಳು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿ
ಭರ್ತಿಯಾಗಿರ್ತಕ್ಕಂಥದ್ದು. ಒಂದು ಕಡೆ ಕೊರೋನಾ ಆತಂಕ ಇದೆ, ಮತ್ತೊಂದು ಕಡೆ ಕ್ರಿಸ್ಮಸ್ ಸಂಭ್ರಮ ಇದೆ. ಹೀಗಾಗಿ ಎಲ್ಲವನ್ನೂ ಕೂಡ ಸರಿದೂಗಿಸಿಕೊಂಡು ಏನು ಈ ಒಂದು ಹಬ್ಬದ ಸಂಭ್ರಮದಲ್ಲಿರ್ತಕ್ಕಂಥ ಜನ, ಜೊತೆಗೆ ಸಾಲು ಸಾಲು ರಜೆಯಲ್ಲಿರ್ತಕ್ಕಂಥ ಜನ ಈಗ ಹೊಸ ವರ್ಷಾಚರಣೆಯಲ್ಲಿ ಭಾಗಿಯಾಗಲಿಕ್ಕೆ ಮೈಸೂರಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮೈಸೂರಿನ ಪ್ರವಾಸಿ ತಾಣಗಳೆಲ್ಲವೂ ಕೂಡ ಈಗ ಭರ್ತಿಯಾಗಿರ್ತಕ್ಕಂಥದ್ದು. ಪಕ್ಕದ ಮೃಗಾಲಯವೂ ಕೂಡ ಈಗಾಗಲೇ ಭರ್ತಿಯಾಗಿರ್ತಕ್ಕಂಥದ್ದು. ಪ್ರತಿನಿತ್ಯ ಅಂದ್ರೆ ಈ ವರ್ಷಾಂತ್ಯದ ಡಿಸೆಂಬರ್ ತಿಂಗಳ ಒಂದು ಕೊನೆ ಏನಿದೆ, ಈ ಕೊನೆಯೂ ಸೇರಿದಂತೆ ಜನವರಿಯ 1ನೇ ತಾರೀಕಿನವರೆಗೂ ಕೂಡ ಇದೇ ರೀತಿಯಾದಂತಹ ಪ್ರವಾಸಿಗರು ಮೈಸೂರಿನಲ್ಲಿ ತುಂಬಿ ತುಳುಕ್ತಾ ಇರ್ತಾರೆ. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಪುನೀತ್ ಟಿವಿ.